ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಹಾಗೆ ಇತರ 7 ಜನಕ್ಕೆ ನಿನ್ನೆಷ್ಟೇ ಜಾಮೀನು ಸಿಕ್ಕಿರ್ತಕ್ಕಂಥದ್ದು. ಈಗ ಒಂದಷ್ಟು ಅಭಿಮಾನಿಗಳು ನಟ ದರ್ಶನ್ನ ಮನೆ ಏನಿದೆ ಮನೆಯ ಬಳಿ ಬಂದು ಜಮಾಯಿಸಿರ್ತಕ್ಕಂಥದ್ದು. ಅನೇಕರು ಬಂದು ತೂಗುದೀಪ ನಿಲಯ ಏನಿದೆ ಈ ತೂಗುದೀಪ ನಿಲಯದಲ್ಲಿ ಬಂದು ತಮ್ಮ ಒಂದು ಅಭಿಮಾನವನ್ನು ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಟ ದರ್ಶನ್ ಅವರ ಒಂದು ಫೋಟೋ ಏನಿದೆ ಆ ಫೋಟೋವನ್ನು ತಂದು ಇಲ್ಲಿ ತಮ್ಮ ಒಂದು ಸಂತಸವನ್ನು ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಇಲ್ಲಿ ಒಂದಷ್ಟು ಜನ ಆಟೋ ಡ್ರೈವರ್ಗಳಾಗಿರ್ಬೋದು ಮತ್ತು ಅಭಿಮಾನಿಗಳು ಇಲ್ಲಿ ನೆರೆದಿರ್ತಕ್ಕಂಥದ್ದು. ನಾವು ಒಂದು ವಿಶೇಷವಾದಂಥ ಒಂದು ಫೋಟೋವನ್ನು ನೋಡ್ಬೋದು. ಇಲ್ಲಿ ರಕ್ತದಲ್ಲಿ ಬರೆದಿರ್ತಕ್ಕಂಥ ಒಂದು ಚಿತ್ರವನ್ನು ಕೂಡ ತಂದಿದ್ದಾರೆ. ಅಂದರೆ ನಟ ದರ್ಶನ್ ಅವರ ಚಿತ್ರವನ್ನು ತನ್ನ ರಕ್ತದಲ್ಲಿ ಬರೆದಿರ್ತಕ್ಕಂಥ ಒಂದು ಆರ್ಟ್ ಏನಿದೆ ಅದನ್ನು ತಂದು ಇಲ್ಲಿ ಅಭಿಮಾನಿಗಳು ಸಂತಸವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದು. ಸೊ ಇದು ಎಲ್ಲೋ ಒಂದು ಕಡೆ ಇಷ್ಟು ದಿನ ಭಾಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಂಥ ಒಂದಷ್ಟು ಅಭಿಮಾನಿಗಳಿಗೆ ನಿನ್ನೆ ಒಂದು ಸಂತಸದ ಸುದ್ದಿಯನ್ನು ಸಿಕ್ಕಿದೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ಒಂದು ಫೋಟೋವನ್ನು ಇವತ್ತು ನಟ ದರ್ಶನ್ ಅವ್ರ ಮನೆಗೆ ತಂದಿದ್ದಾರೆ. ಇದರ ವಿಶೇಷ ಏನು? ಯಾರು ಬಿಡಿಸಿದ್ದು? ಇದು ನಮ್ಮ ತಮ್ಮ ಇನ್ನೋಸೆಂಟ್ ವಿಲನ್ ಅಂತ ಬಿಡಿಸಿರೋದು. ನಾವಂತೂ ಊಟದಾಗೆ ಡಿ ಬಾಸ್ ಅಭಿಮಾನಿ. ನಾನು ಬುದ್ಧಿ ಬಂದಂಗಿಂದ ಡಿ ಬಾಸ್ ಅಭಿಮಾನಿನೇ. ಅದು ಅಭಿಮಾನಿ ಅನ್ನೋದು ನಮ್ಮ ಬ್ಲಡ್ಡಲ್ಲೇ ಇದೆ. ಅದು ಬ್ಲಡ್ಡಲ್ಲೇ ಇದೆ, ಯಾರೂ ಏನೂ ಮಾಡೋಕ್ಕಾಗಲ್ಲ. ನಾವು ಖಂಡಿತ ಡಿ ಬಾಸ್ ಅಭಿಮಾನಿನೇ. ಇಷ್ಟು ದಿನ ನಟ ದರ್ಶನ್ ಸೇರಿದಂತೆ ಅನೇಕರು ಜೈಲಿನಲ್ಲಿದ್ದರು. ನಿನ್ನೆ ಅಷ್ಟೇ ಬೇಲ್ ಸಿಕ್ಕಿದೆ. ಅಂದರೆ ಒಂದಷ್ಟು ರಿಲ್ಯಾಕ್ಸ್ ಅಂತೂ ಆಗಿದ್ದಾರೆ ಅವರು. ಸೊ ಇದಕ್ಕೆ ಯಾವ ರೀತಿಯಾದಂಥ ಒಂದು ಅಭಿಮಾನವಾಗಿ ಯಾವ ರೀತಿಯಾದಂಥ ವ್ಯಕ್ತವನ್ನು ಪಡಿಸ್ತೀರಾ? ನನಗಂತೂ ತುಂಬ ಬೇಜಾರಾಯಿತು. ಅವರು ಹೊರಗಡೆ ಹೋದಾಗ ಏನೋ ಇವಾಗ ಮಿಕ್ಕಿದ್ದು ಬ್ಯಾಡ್ ಕಮೆಂಟ್ಗೆ ಆ ಥರ ಮಾಡಿದವರು ಇವಾಗ ಅಲ್ಲಿ ಇಲ್ಲಿ ಎಲ್ಲ ರೇಪ್ ನಡೀತಿದೆ. ಅದಕ್ಕೆ ಯಾರೂ ಮಾಡಿಲ್ಲ. ನಮ್ಮ ಬಾಸು ಒಂದು ಬ್ಯಾಡ್ ಕಮೆಂಟ್ಗೋಸ್ಕರ ನಂಗೆ ಮಾಡಿದಾರ ಅಂತ ಅಂದರೆ ಇವಾಗ ಒಂದು ಹೆಣ್ಮಕ್ಳಿಗೆ ಬ್ಯಾಡ್ ಕಮೆಂಟ್ ಮಾಡೋಕ್ಕೂ ಭಯ ಪಡಬೇಕು. ಅದು ಇಡೀ ದೇಶಕ್ಕೆ ತಿಳಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವರು. ಇವಾಗ ಒಬ್ಬರು ಬ್ಯಾಡ್ ಕಮೆಂಟ್ ಮಾಡ್ತಾರೆ ಅಂದರೆ ಯೋಚನೆ ಮಾಡಿಬಿಟ್ಟು ಕಮೆಂಟ್ ಮಾಡ್ತಾರೆ. ನಾವು ಆ ಬ್ಯಾಡ್ ಕಮೆಂಟ್ ಮಾಡ್ಬೇಕಾದ್ರೆ ನಮ್ಮ ಡಿ ಬಾಸ್ ನೆನ್ಪು ಬಂದೇ ಬರಬೇಕು ಅವ್ರಿಗೆ. ಆ ಥರ ಮಾಡಿದ್ದಾರೆ. ಅವರು ಮಾಡಿರೋದು ಒಳ್ಳೇದಂತಲೇ ಹೇಳ್ತೀನಿ. ಸರ್, ನೀವು ಸರ್ ಹಾಗೆ ನಮ್ಮ ಜೊತೆ ಆಟೋ ಚಾಲಕರಿದ್ದಾರೆ. ಸರ್ ಹೇಳಿ, ನೀವು ದರ್ಶನ್ ಅವರ ಅಭಿಮಾನಿಯಾಗಿ ಈಗ ಬಂದಿದ್ದೀರಾ, ಸೊ ಏನು ಹೇಳ್ತೀರಾ? ಸರ್ ಖುಷಿಯಾಗುತ್ತೆ ಸರ್ ಬಂದಿರೋದವರು. ಯಾವ ಹೆಣ್ಮಕ್ಳಿಗೂ ತೊಂದರೆ ಆಗಬಾರ್ದು, ಆ ಥರ ಮಾಡಿದ್ದೇವೆ, ಒಳ್ಳೆಯದೇ ಸರ್. ಈಗ ನಟ ದರ್ಶನ್ ಅವ್ರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಅವ್ರಿಗೆ ಆರೋಗ್ಯದಲ್ಲಿ ಒಂದಷ್ಟು ಸಮಸ್ಯೆ ಇದೆ ಅನ್ನೋದು. ಚೆನ್ನಾಗಿ ಒಳ್ಳೆಯದಾಗ ಬಂದರೆ ಸಾಕು ಸರ್. ಓಕೆ, ಈಗ ನಾವು ನೋಡ್ಬೋದು ಅನೇಕ ಅಭಿಮಾನಿಗಳು ಕೂಡ ಇಲ್ಲಿ ಎಲ್ಲ ಬಂದು ನೆರೆದಿದ್ದಾರೆ. ಸರ್, ಈಗ ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಿದೆ. ಸೊ ಅವ್ರಿಗೆ ಆರೋಗ್ಯದಲ್ಲೂ ಕೂಡ ಒಂದಷ್ಟು ವ್ಯತ್ಯಾಸ ಆಗಿದೆ. ಸೊ ಆಪರೇಷನ್ ಆಗಬೇಕು ಅನ್ನೋಂಥದ್ದು ಕೂಡ ಇದೆ. ಸೊ ಏನು ಹೇಳ್ತೀರಾ ಸರ್? ಸರ್, ನಾವು ಇಲ್ಲೇ ಸುತ್ತಮುತ್ತ ಇರೋರು. ನಾವು ಇದುವರೆಗೂ ಸುಮಾರು 10-15 ವರ್ಷದಿಂದ ಇಲ್ಲೇ ಇರೋದ್ರಿಂದ ಬಟ್ ಇವ್ರಿಗೆ ಏನೋ ಅದೊಂದು ಕೆಟ್ಟ ಗಳಿಗೆ. ತಪ್ಪು ಸರಿ ಅನ್ನೋದು ಅದು ದೈವೇಚ್ಛೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ಅದೇನು ಆ ಥರ ನಡೆಯೋದಿಲ್ಲ, ನಡೆಯೋಕ್ಕೆ ಬಿಡೋದು ಇಲ್ಲ ಅವರು. ಇನ್ನು ಮುಂದೆ ಮೊದಲಿಗಿಂತ ಜಾಸ್ತಿ ಇವರು ಇಂಪ್ರೂವ್ ಆಗ್ತಾರೆ ಅಂತ ನಮ್ಮ ಅನಿಸಿಕೆ ಇದೆ. ಎಲ್ಲ ಕೆಟ್ಟಗಳಿಗೆ ನಾವು ಮರೆತುಬಿಟ್ಟು ಹಿಂದೆ ಏನು ಅವರು ಒಳ್ಳೇದು ಮಾಡ್ಕೊಂಡು ಹೋಗ್ತಾಯಿದ್ರು ಅದನ್ನು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋದರೆ ಇನ್ನೂ ಮೊದಲಿಗಿಂತ ಚೆನ್ನಾಗಿ ಒಳ್ಳೆ ಹೆಸರು ಬರ್ತದೆ, ಒಳ್ಳೆ ನಟನಾಗ್ತಾರೆ. ಯಾಕೆಂದರೆ ಪುನೀತ್ ಹೋದ್ಮೇಲೆ ನಮ್ಮ ಅನಿಸಿಕೆ ನೆಕ್ಸ್ಟ್ ಇವರೇ. ಯಾಕೆಂದರೆ ಕನ್ನಡ ಇಂಡಸ್ಟ್ರಿನಲ್ಲಿ ಯಾರೂ ಇಲ್ಲ. ನೆಕ್ಸ್ಟ್ ಬಿಟ್ಟರೆ ಇವರೇನೆ. ಏನೋ ಒಂದು ಕೆಟ್ಟ ಗಳಿಗೆ ಅದನ್ನು ಮರೆತು ಅವರು ಏನೋ ಅದು ನಡೆದಂಥ ಘಟನೆನ ನಾವು ಫುಲ್ಲು ಅದನ್ನು ಮರೆತುಬಿಟ್ಟು ಮುಂದಕ್ಕೆ ಏನಾಗಬೇಕು ಅದನ್ನು ನೋಡ್ಬೇಕೆ ಹೊರತು ಹಿಂದಿನ ಘಟನೆನ ಇದು ಮಾಡ್ದೇನೆ. ಬಟ್ ಇದರಲ್ಲಿ ಸ್ವಲ್ಪ ಸರ್ಕಾರನೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ತೋರಿಸ್ಬೋದಾಗಿತ್ತು. ಅದೇನೋ ಗೊತ್ತಿಲ್ಲ, ಅವ್ರ ಮೇಲೆ ಒಂದು ಕಣ್ಣಿಟ್ಬಿಡ್ತು. ಅದೇನಕ್ಕೆ ಯಾಕೆಂದರೆ ಬೇರೆ ಕೇಸ್ಗಳೆಲ್ಲ ಇದ್ದಾವೆ, ಅದನ್ನು ಯಾಕೆ ಹಂಗೆ ಮಾಡಲಿಲ್ಲ, ಅದೊಂದು ನಮಗೆ ಒಳಗಡೆ ನೋವಿದೆ. ದರ್ಶನ್ ಅವರ ಪತ್ನಿ ದರ್ಶನ್ ಅವ್ರ ಪತ್ನಿ ಭಾಳಷ್ಟು ದೊಡ್ಡ ಪೂಜೆಯನ್ನು ಮಾಡಿದ್ರು. ಇವ್ರಿಗೋಸ್ಕರ ಭಾಳ ದೊಡ್ಡ ಒಂದು ಹೋರಾಟವನ್ನೇ ಮಾಡಿದ್ರು. ಒಂದು ಸಂಸಾರ ಅಂದಮೇಲೆ ಗಂಡ ಹೆಂಡತಿ ಜಗಳ ಬಂದೇ ಬರ್ತದೆ. ಅದು ನಾವು ಆಡಿದ್ವಿ, ನಾವೇನು ಇಷ್ಟು ವರ್ಷ ಆದಮೇಲೆ ನಾವೇನು ಸಾಚ ಅಂತ ಹೇಳಲ್ಲ, ಬರ್ತದೆ. ಬಟ್ ಕಟ್ಟಗಳಿಗೆನಲ್ಲಿ ಇದು ಮದುವೆ ಆದವಳೆ ಪ್ರಮುಖ. ಇವಾಗ ಅವಳು ಏನೋ ಹಿಂದೆ ಏನಾಗಿತ್ತು ಮನೇಲಿ ಸಂಸಾರದ ಒಳಗಡೆ 4 ಗೋಡೆ ಮಧ್ಯದಲ್ಲಿ ಏನೇನೋ ಆಗಿರ್ತದೆ. ಹಂಗಂತ ಹೇಳ್ಬಿಟ್ಟು ಅವನೇನು ಜಾಸ್ತಿ ಹೊರಗಡೆ ಬರಲಿಲ್ಲ. ಏನೋ ಆಯ್ತು, ಆ ಕೆಟ್ಟಗಳಿಗೆ ಅವ್ರು ಮರೆತರು. ತಿರ್ಗಾ ಮತ್ತೆ ಈಗ ಒಂದು ಕಷ್ಟಕ್ಕೆ ಬಂದಾಗ ಅವರು ಇದು ಮಾಡಿದ್ದು, ಸಪೋರ್ಟ್ ಮಾಡಿದ್ದು ಅವರೇನೆ. ಸೊ ಅದು ಇಂಡೈರೆಕ್ಟ್ಲಿ 90 ಭಾಗ ಅವ್ರಿಗೆ ವರ್ಕೌಟ್ ಆಗಿದೆ. ಅಂದರೆ ದೇವತೆಗಳ ಒಂದು ಆಶೀರ್ವಾದನೂ ಇರ್ತದೆ. ಇವಾಗ ಇಷ್ಟೊಂದೆಲ್ಲ ಅಭಿಮಾನಿಗಳು ಬರ್ತಾರೆ ಹೋಗ್ತಾರೆ, ಏನು ಮಾಡ್ತಾರೆ ಹೇಳಿ? ಅವ್ರು ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಕಟ್ಟ ಕಡೆಯಲ್ಲಿ ಒಂದ್ಸಲಿ ದೇವ್ರೊಂದ್ಸಲಿ ಹೇಳ್ತಾನಂತೆ, ಏನು ನಿನ್ನ ಲಾಸ್ಟ್ ಇದರಲ್ಲಿ ಒಬ್ಬ ಒಳ್ಳೆನೊಂದು ಬಿಡಲಿ, ನಿನ್ನನ್ನು ಬಿಡ್ಬಿಡ್ತೀನಿ ಅಂತಾನಂತೆ.
ಹೇಳಿ ಒಬ್ಬ ಒಳ್ಳೆ ನನ್ನ ಬಿಡಲಿ ಅಂತ. ಹಂಗೆ ಅಭಿಮಾನಿಗಳು ಒಳ್ಳೇದಾಗಲಿ ಅಂದ್ಕೊಂಡೇ ಇದುವರೆಗೂ ಆಗಿದೆ. ಅದರಿಂದನೇ ಒಳ್ಳೇದಾಗಿದೆ ಅಂತ ನಾವು ಅಂದ್ಕೊಳ್ಳೋಣ. ಮುಂದಿನಗಳಿಗೆನ ಒಳ್ಳೆ ರೀತಿಯಲ್ಲಿ ತೊಗೊಳ್ಳೋಣ. ಅವ್ರು ಒಳ್ಳೆ ರೀತಿಯಲ್ಲಿ ಬೆಳೀಲಿ. ಕನ್ನಡ ಇಂಡಸ್ಟ್ರೀಸ್ಗೆ ತುಂಬ ಅನುಕೂಲ ಆಗಲಿ. ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ನಮ್ಗೆ ಹೊಟ್ಟೆ ಉರಿತಾ ಇದೆ, ನೋಡ್ತಾ ಇದ್ದಾರೆ, ಎಂತೆಂಥವ್ರು ಇಂಪ್ರೂವ್ ಆಗ್ತಾ ಇದ್ದಾರೆ. ಬಟ್ ಇವರು ಇಂಪ್ರೂವ್ ಆಗುವಂಥ ಲೆವೆಲಲ್ಲಿ ಈ ಥರ ಆಯಿತು, ಆಗಬಾರ್ದಾಗಿತ್ತು. ಇನ್ಮೇಲೆ ಅದಾಗಲ್ಲ. ಇನ್ಮೇಲೆ ನಾವು ಅದಕ್ಕೆ ಸಪೋರ್ಟ್ ಮಾಡೋಣ. ಕನ್ನಡ ಇಂಡಸ್ಟ್ರಿ ಬೆಳೆಸೋಣ, ಇವ್ರನ್ನೂ ಬೆಳೆಸೋಣ. ಇವ್ರು ಬೆಳೆಸಿದ್ರೆ ಕನ್ನಡ ಇಂಡಸ್ಟ್ರೀಸ್ ಬೆಳೀತದೆ. ಇಲ್ಲಾಂದರೆ ಎಲ್ಲಗಲ್ಲೇ ಮಟ್ಟ ಆಗಿಬಿಡ್ತದೆ. ಅದನ್ನು ನಮ್ಮ ಫಿಲ್ಮ್ ಚೇಂಬರನ್ನು ಸ್ವಲ್ಪ ಗಮನ ಕೊಡ್ಬೇಕು. ಅದಕ್ಕೆ ಸುಮ್ಮನೆ ಏನೋ ಕಷ್ಟ ಸಿಗಾಕೊಂಬಿಟ್ಟು ಅಂದ್ಬಿಟ್ಟು ಹಿಂದೆ ಓಡೋಗ್ಬಿಡೋದಲ್ಲ. ಅವ್ರಿಗೆ ಏನು ಬೇಕೋ ಅದನ್ನು ಸಪೋರ್ಟ್ ಮಾಡಬೇಕು. ಇಲ್ಲಾಂದರೆ ಇನ್ಯಾರಿದ್ದಾರೆ ಅಂತ ಅವರೇ ಯೋಚನೆ ಮಾಡಬೇಕು. ಇದರಲ್ಲಿ ಎಲ್ಲಿ ಫಿಲ್ಮ್ ಚೇಂಬರಲ್ಲಿ ಯಾರ್ಯಾರೋ ಬಂದು ಅಧ್ಯಕ್ಷರಾಗಿ ಬಂದು ಹೋಗೋರೆ. ಬಟ್ ಆ ಹಿಂದ್ಗಡೆ ಯೋಚನೆ ಮಾಡೋವಂಥವ್ರು ಯಾರಿದ್ದಾರೆ? ಯಾರೂ ಮಾಡ್ತಾ ಇಲ್ಲ. ಈಗ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಏನು ಬಯಸ್ತೀರಾ? ಅವರಂತೂ ಒಳ್ಳೇದಾಗತ್ತೆ. ಯಾವತ್ತೂ ಕೆಟ್ಟವ್ರಿಗೆ ಕೆಟ್ಟದೇ ನಡೆಯೋದು, ಒಳ್ಳೆಯವ್ರವರು ಒಳ್ಳೇದೇ ನಡೀಲಿ ಅವ್ರಿಗೆ. ಚಾಮುಂಡಿ ತಾಯಿ ಆಶೀರ್ವಾದ ಅವ್ರ ಮೇಲೆ ಯಾವತ್ತೂ ಇರುತ್ತೆ. ಮತ್ತು ನಾವಂತೂ ಅವ್ರ ಅಭಿಮಾನಿಯಾಗಿ ನಾವು ಬಿಡಲ್ಲ. ಯಾವತ್ತಿದ್ರೂ ಅವ್ರು ಒಳ್ಳೆಯವರಾಗಿದೆ. ಸತ್ಯಕ್ಕೆ ನ್ಯಾಯ ಸಿಗ್ಬಿಡ್ತು. ಯಾವತ್ತೂ ಕೆಟ್ಟದಕ್ಕೆ ಸಿಗಲ್ಲ ನ್ಯಾಯ. ಸತ್ಯಕ್ಕೆ ಸಿಕ್ಬಿಟ್ಟಿದೆ. ನಮ್ಮ ಬಾಸ್ ಏನು ತಪ್ಪಿಲ್ಲ ಅಂತ ಬಂದ್ಬಿಟ್ಟಿದೆ. ನಮ್ಗೆ ಅದೇ ಸಾಕು. ನನಗೆ ತುಂಬ ಖುಷಿ ಆಗ್ತಿದೆ. ಜೈ ಡಿ ಬಾಸ್. ಇದು ಏನು ದರ್ಶನ್ ಅವರ ಮನೆ ಮುಂದೆ ನೆರೆದಿರ್ತಕ್ಕಂಥ ಅನೇಕ ಅಭಿಮಾನಿಗಳ ಒಂದು ಅಭಿಪ್ರಾಯ ಇರ್ತಕ್ಕಂಥದ್ದು. ಸೊ ದರ್ಶನ್ ಅವ್ರಿಗೆ ಮುಂದೆ ಒಳ್ಳೇದಾಗುತ್ತೆ ಅನ್ನೋಂಥ ಒಂದಷ್ಟು ಮನೋಭಾವನೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಪವಿತ್ರಗೌಡ ಹಾಗೆ ಇತರ 7 ಜನಕ್ಕೆ ನಿನ್ನೆಯಷ್ಟೇ ಜಾಮೀನು ಸಿಕ್ಕಿರ್ತಕ್ಕಂಥದ್ದು. ಈಗ ಒಂದಷ್ಟು ಅಭಿಮಾನಿಗಳು ನಟ ದರ್ಶನ್ ಮನೆ ಏನಿದೆ ಮನೆಯ ಬಳಿ ಬಂದು ಜಮಾಯಿಸಿರ್ತಕ್ಕಂಥದ್ದು. ಅನೇಕರು ಬಂದು ತೂಗುದೀಪ ನಿಲಯ ಏನಿದೆ ಈ ತೂಗುದೀಪ ನಿಲಯದಲ್ಲಿ ಬಂದು ತಮ್ಮ ಒಂದು ಅಭಿಮಾನವನ್ನು ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಟ ದರ್ಶನ್ ಅವರ ಒಂದು ಫೋಟೋ ಏನಿದೆ ಆ ಫೋಟೋವನ್ನು ತಂದು ಇಲ್ಲಿ ತಮ್ಮ ಒಂದು ಸಂತಸವನ್ನು ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಇಲ್ಲಿ ಒಂದಷ್ಟು ಜನ ಆಟೋ ಡ್ರೈವರ್ಗಳಾಗಿರ್ಬೋದು ಮತ್ತು ಅಭಿಮಾನಿಗಳು ಇಲ್ಲಿ ನೆರೆದಿರ್ತಕ್ಕಂಥದ್ದು. ನಾವು ಒಂದು ವಿಶೇಷವಾದಂಥ ಒಂದು ಫೋಟೋವನ್ನು ನೋಡ್ಬೋದು. ಇಲ್ಲಿ ರಕ್ತದಲ್ಲಿ ಬರೆದಿರ್ತಕ್ಕಂಥ ಒಂದು ಚಿತ್ರವನ್ನು ಕೂಡ ತಂದಿದ್ದಾರೆ. ಅಂದರೆ ನಟ ದರ್ಶನ್ ಅವರ ಚಿತ್ರವನ್ನು ತನ್ನ ರಕ್ತದಲ್ಲಿ ಬರೆದಿರ್ತಕ್ಕಂಥ ಒಂದು ಆರ್ಟ್ ಏನಿದೆ ಅದನ್ನು ತಂದು ಇಲ್ಲಿ ಅಭಿಮಾನಿಗಳು ಸಂತಸವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದು. ಸೊ ಇದು ಎಲ್ಲೋ ಒಂದು ಕಡೆ ಇಷ್ಟು ದಿನ ಭಾಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಂಥ ಒಂದಷ್ಟು ಅಭಿಮಾನಿಗಳಿಗೆ ನಿನ್ನೆ ಒಂದು ಸಂತಸದ ಸುದ್ದಿಯನ್ನು ಸಿಕ್ಕಿದೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ಒಂದು ಫೋಟೋವನ್ನು ಇವತ್ತು ನಟ ದರ್ಶನ್ ಅವ್ರ ಮನೆಗೆ ತಂದಿದ್ದಾರೆ. ಇದರ ವಿಶೇಷ ಏನು? ಯಾರು ಬಿಡಿಸಿದ್ದು? ಇದು ನಮ್ಮ ತಮ್ಮ ಇನ್ನೋಸೆಂಟ್ ವಿಲನ್ ಅಂತ ಬಿಡಿಸಿರೋದು. ನಾವಂತೂ ಹುಟ್ಟದಾಗೆ ಡಿ ಬಾಸ್ ಅಭಿಮಾನಿ. ನಾನು ಬುದ್ಧಿ ಬಂದಾಗಿಂದ ಡಿ ಬಾಸ್ ಅಭಿಮಾನಿನೇ. ಅದು ಅಭಿಮಾನಿ ಅನ್ನೋದು ನಮ್ಮ ಬ್ಲಡ್ಡಲ್ಲೇ ಇದೆ. ಅದು ಬ್ಲಡ್ಡಲ್ಲೇ ಇದೆ. ಯಾರೂ ಏನೂ ಮಾಡೋಕ್ಕಾಗಲ್ಲ. ನಾವು ಖಂಡಿತ ಡಿ ಬಾಸ್ ಅಭಿಮಾನಿನೇ. ಇಷ್ಟು ದಿನ ನಟ ದರ್ಶನ್ ಸೇರಿದಂತೆ ಅನೇಕರು ಜೈಲಿನಲ್ಲಿದ್ದರು. ನಿನ್ನೆ ಅಷ್ಟೇ ಬೇಲ್ ಸಿಕ್ಕಿದೆ. ಅಂದರೆ ಒಂದಷ್ಟು ರಿಲ್ಯಾಕ್ಸ್ ಅಂತೂ ಆಗಿದ್ದಾರೆ ಅವರು. ಸೊ ಇದಕ್ಕೆ ಯಾವ ರೀತಿಯಾದಂಥ ಒಂದು ಅಭಿಮಾನವಾಗಿ ಯಾವ ರೀತಿಯಾದಂಥ ವ್ಯಕ್ತವನ್ನು ಪಡಿಸ್ತೀರಾ? ನನಗಂತೂ ತುಂಬ ಬೇಜಾರಾಯಿತು. ಅವರು ಒಳಗಡೆ ಹೋದಾಗ ಏನೂ ಇವಾಗ ಮಿಕ್ಕಿದ್ದು ಬ್ಯಾಡ್ ಕಮೆಂಟ್ಗೆ ಆ ಥರ ಮಾಡಿದವರು ಇವಾಗ ಅಲ್ಲಿ ಇಲ್ಲಿ ಎಲ್ಲ ರೇಪ್ ನಡೀತಿದೆ. ಅದಕ್ಕೆ ಯಾರೂ ಮಾಡಿಲ್ಲ. ನಮ್ಮ ಬಾಸು ಒಂದು ಬ್ಯಾಡ್ ಕಮೆಂಟ್ಗೋಸ್ಕರ ನಂಗೆ ಮಾಡಿದಾರ ಅಂತ ಅಂದರೆ ಇವಾಗ ಒಂದು ಹೆಣ್ಮಕ್ಳಿಗೆ ಬ್ಯಾಡ್ ಕಮೆಂಟ್ ಮಾಡೋಕ್ಕೂ ಭಯ ಪಡಬೇಕು. ಅದು ಇಡೀ ದೇಶಕ್ಕೆ ತಿಳಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವರು. ಇವಾಗ ಒಬ್ಬರು ಬ್ಯಾಡ್ ಕಮೆಂಟ್ ಮಾಡ್ತಾರೆ ಅಂದ್ರೆ ಯೋಚನೆ ಮಾಡಿಬಿಟ್ಟು ಕಮೆಂಟ್ ಮಾಡ್ತಾರೆ. ನಾವು ಆ ಬ್ಯಾಡ್ ಕಮೆಂಟ್ ಮಾಡ್ಬೇಕಾದ್ರೆ ನಮ್ಮ ಡಿ ಬಾಸ್ ನೆನ್ಪು ಬಂದೇ ಬರಬೇಕು ಅವ್ರಿಗೆ. ಆ ಥರ ಮಾಡಿದ್ದಾರೆ. ಅವರು ಮಾಡಿರೋದು ಒಳ್ಳೇದಂತಲೇ ಹೇಳ್ತೀನಿ. ಸರ್, ನೀವು ಸರ್ ಹಾಗೆ ನಮ್ಮ ಜೊತೆ ಆಟೋ ಚಾಲಕರಿದ್ದಾರೆ. ಸರ್ ಹೇಳಿ, ನೀವು ದರ್ಶನ್ ಅವರ ಅಭಿಮಾನಿಯಾಗಿ ಈಗ ಬಂದಿದ್ದೀರಾ. ಸೊ ಏನು ಹೇಳ್ತೀರಾ? ಸರ್ ಖುಷಿಯಾಗುತ್ತೆ ಸರ್ ಬಂದಿರೋದವರು. ಯಾವ ಹೆಣ್ಮಕ್ಳಿಗೂ ತೊಂದರೆ ಆಗಬಾರ್ದು. ಆ ಥರ ಮಾಡಿದ್ದೇವೆ, ಒಳ್ಳೆಯದೇ ಸರ್. ಈಗ ನಟ ದರ್ಶನ್ ಅವ್ರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಅವ್ರಿಗೆ ಆರೋಗ್ಯದಲ್ಲಿ ಒಂದಷ್ಟು ಸಮಸ್ಯೆ ಇದೆ ಅನ್ನೋದು. ಚೆನ್ನಾಗಿ ಒಳ್ಳೆಯದಾಗ ಬಂದರೆ ಸಾಕು ಸರ್. ಈಗ ನಾವು ನೋಡ್ಬೋದು ಅನೇಕ ಅಭಿಮಾನಿಗಳು ಕೂಡ ಇಲ್ಲಿ ಎಲ್ಲ ಬಂದು ನೆರೆದಿದ್ದಾರೆ. ಸರ್, ಈಗ ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಿದೆ. ಸೊ ಅವ್ರಿಗೆ ಆರೋಗ್ಯದಲ್ಲೂ ಕೂಡ ಒಂದಷ್ಟು ವ್ಯತ್ಯಾಸ ಆಗಿದೆ. ಸೊ ಆಪರೇಷನ್ ಆಗಬೇಕು ಅನ್ನೋಂಥದ್ದು ಕೂಡ ಇದೆ. ಸೊ ಏನು ಹೇಳ್ತೀರಾ ಸರ್? ಸರ್, ನಾವು ಇಲ್ಲೇ ಸುತ್ತಮುತ್ತ ಇರೋರು. ನಾವು ಇದುವರೆಗೂ ಸುಮಾರು 10-15 ವರ್ಷದಿಂದ ಇಲ್ಲೇ ಇರೋದ್ರಿಂದ ಬಟ್ ಇವ್ರಿಗೆ ಏನೋ ಅದೊಂದು ಕೆಟ್ಟ ಗಳಿಗೆ. ತಪ್ಪು ಸರಿ ಅನ್ನೋದು ಅದು ದೈವೇಚ್ಛೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ಅದೇನು ಆ ಥರ ನಡೆಯೋದಿಲ್ಲ, ನಡೆಯೋಕ್ಕೆ ಬಿಡೋದು ಇಲ್ಲ ಅವರು. ಇನ್ನು ಮುಂದೆ ಮೊದಲಿಗಿಂತ ಜಾಸ್ತಿ ಇವರು ಇಂಪ್ರೂವ್ ಆಗ್ತಾರೆ ಅಂತ ನಮ್ಮ ಅನಿಸಿಕೆ ಇದೆ. ಎಲ್ಲ ಕೆಟ್ಟಗಳಿಗೆ ನಾವು ಮರೆತುಬಿಟ್ಟು ಹಿಂದೆ ಏನು ಅವರು ಒಳ್ಳೇದು ಮಾಡ್ಕೊಂಡು ಹೋಗ್ತಾಯಿದ್ರು ಅದನ್ನು ಮಾಡ್ಕೊಂಡು ಮುಂದುವರಿಸ್ಕೊಂಡು ಹೋದರೆ ಇನ್ನೂ ಮೊದಲಿಗಿಂತ ಚೆನ್ನಾಗಿ ಒಳ್ಳೆ ಹೆಸರು ಬರ್ತದೆ, ಒಳ್ಳೆ ನಟನಾಗ್ತಾರೆ. ಯಾಕೆಂದರೆ ಪುನೀತ್ ಹೋದ್ಮೇಲೆ ನಮ್ಮ ಅನಿಸಿಕೆ ನೆಕ್ಸ್ಟ್ ಇವರೇ. ಯಾಕೆಂದರೆ ಕನ್ನಡ ಇಂಡಸ್ಟ್ರಿನಲ್ಲಿ ಯಾರೂ ಇಲ್ಲ. ನೆಕ್ಸ್ಟ್ ಬಿಟ್ಟರೆ ಇವರೇನೆ. ಏನೋ ಒಂದು ಕೆಟ್ಟ ಗಳಿಗೆ ಅದನ್ನು ಮರೆಯೋಣ
ಮರೆತು ಅವರು ಏನೋ ಅದು ನಡೆದಂಥ ಘಟನೆನ ನಾವು ಫುಲ್ಲು ಅದನ್ನು ಮರೆತುಬಿಟ್ಟು ಮುಂದಕ್ಕೆ ಏನಾಗಬೇಕು ಅದನ್ನು ನೋಡ್ಬೇಕೆ ಹೊರತು ಹಿಂದಿನ ಘಟನೆನ ಇದು ಮಾಡ್ದೇನೆ. ಬಟ್ ಇದರಲ್ಲಿ ಸ್ವಲ್ಪ ಸರ್ಕಾರನೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ತೋರಿಸ್ಬೋದಾಗಿತ್ತು. ಅದೇನೋ ಗೊತ್ತಿಲ್ಲ, ಅವ್ರ ಮೇಲೆ ಒಂದು ಕಣ್ಣಿಟ್ಬಿಡ್ತು. ಅದೇನಕ್ಕೆ ಬೇರೆ, ಯಾಕೆಂದರೆ ಬೇರೆ ಬೇರೆ ಕೇಸ್ಗಳೆಲ್ಲ ಇದ್ದಾವೆ, ಅದನ್ನು ಯಾಕೆ ಹಂಗೆ ಮಾಡಲಿಲ್ಲ, ಅದೊಂದು ನಮಗೆ ಒಳಗಡೆ ನೋವಿದೆ. ದರ್ಶನ್ ಅವರ ಪತ್ನಿ ದರ್ಶನ್ ಅವ್ರ ಪತ್ನಿ ಭಾಳಷ್ಟು ದೊಡ್ಡ ಪೂಜೆಯನ್ನು ಮಾಡಿದ್ರು, ಇವ್ರಿಗೋಸ್ಕರ ಭಾಳ ದೊಡ್ಡ ಒಂದು ಹೋರಾಟವನ್ನೇ ಮಾಡಿದ್ರು. ಒಂದು ಸಂಸಾರ ಅಂದಮೇಲೆ ಗಂಡ ಹೆಂಡತಿ ಜಗಳ ಬಂದೇ ಬರ್ತದೆ, ಅದು ನಾವು ಆಡಿದ್ವಿ, ನಾವೇನು ಇಷ್ಟು ವರ್ಷ ಆದಮೇಲೆ ನಾವೇನು ಸಾಚ ಅಂತ ಹೇಳಲ್ಲ, ಬರ್ತದೆ. ಬಟ್ ಕಟ್ಟೆಗಳಿಗೆನಲ್ಲಿ ಇದು ಮದುವೆ ಆದವಳೆ ಪ್ರಮುಖ. ಇವಾಗ ಅವಳು ಏನೋ ಹಿಂದೆ ಏನಾಗಿತ್ತು ಮನೇಲಿ ಸಂಸಾರದ ಒಳಗಡೆ 4 ಗೋಡೆ ಮಧ್ಯದಲ್ಲಿ ಏನೇನೋ ಆಗಿರ್ತದೆ, ಹಂಗಂತ ಹೇಳ್ಬಿಟ್ಟು ಅವನೇನು ಜಾಸ್ತಿ ಹೊರಗಡೆ ಬರಲಿಲ್ಲ, ಏನೋ ಆಯಿತು ಆ ಕೆಟ್ಟಗಳಿಗೆ ಅವ್ರು ಮರೆತರು. ತಿರ್ಗಾ ಮತ್ತು ಈಗ ಒಂದು ಕಷ್ಟಕ್ಕೆ ಬಂದಾಗ ಅವರು ಇದು ಮಾಡಿದ್ದು, ಸಪೋರ್ಟ್ ಮಾಡಿದ್ದು ಅವರೇನೆ. ಸೊ ಅದು ಇಂಡೈರೆಕ್ಟ್ಲಿ 90 ಭಾಗ ಅವ್ರಿಗೆ ವರ್ಕೌಟ್ ಆಗಿದೆ. ಅಂದರೆ ದೇವತೆಗಳ ಒಂದು ಆಶೀರ್ವಾದನೂ ಇರ್ತದೆ. ಇವಾಗ ಇಷ್ಟೊಂದೆಲ್ಲ ಅಭಿಮಾನಿಗಳು ಬರ್ತಾರೆ ಹೋಗ್ತಾರೆ, ಏನು ಮಾಡ್ತಾರೆ ಹೇಳಿ, ಅವ್ರು ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಕಡೆಯಲ್ಲಿ ಒಂದ್ಸಲಿ ದೇವ್ರೊಂದ್ಸಲಿ ಹೇಳ್ತಾನಂತೆ, ಏನು ನಿನ್ನ ಲಾಸ್ಟ್ ಇದರಲ್ಲಿ ಒಬ್ಬ ಒಳ್ಳೆನೊಂದು ಬಿಡಲಿ, ನಿನ್ನನ್ನು ಬಿಡ್ಬಿಡ್ತೀನಿ ಅಂತಾನಂತೆ. ಹೇಳಿ, ಒಬ್ಬ ಒಳ್ಳೆನೊಂದು ಬಿಡಲಿ ಅಂತ. ಹಂಗೆ ಅಭಿಮಾನಿಗಳು ಒಳ್ಳೇದಾಗಲಿ ಅಂದ್ಕೊಂಡೇನೆ ಇದುವರೆಗೂ ಆಗಿದೆ. ಅದರಿಂದನೇ ಒಳ್ಳೇದಾಗಿದೆ ಅಂತ ನಾವು ಅಂದ್ಕೊಳ್ಳೋಣ. ಮುಂದಿನಗಳಿಗೆನ ಒಳ್ಳೆ ರೀತಿಯಲ್ಲಿ ತೊಗೊಳ್ಳೋಣ, ಅವ್ರು ಒಳ್ಳೆ ರೀತಿ ಬೆಳೀಲಿ. ಕನ್ನಡ ಇಂಡಸ್ಟ್ರೀಸ್ಗೆ ತುಂಬ ಅನುಕೂಲ ಆಗಲಿ. ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ನಮ್ಗೆ ಹೊಟ್ಟೆ ಉರಿತಾ ಇದೆ, ನೋಡ್ತಾ ಇದ್ದಾರೆ, ಎಂತೆಂಥವ್ರು ಇಂಪ್ರೂವ್ ಆಗ್ತಾ ಇದ್ದಾರೆ. ಬಟ್ ಇವರು ಇಂಪ್ರೂವ್ ಆಗುವಂಥ ಲೆವೆಲಲ್ಲಿ ಈ ಥರ ಆಯಿತು, ಆಗಬಾರ್ದಾಗಿತ್ತು. ಇನ್ಮೇಲೆ ಅದಾಗಲ್ಲ. ಇನ್ಮೇಲೆ ನಾವು ಅದಕ್ಕೆ ಸಪೋರ್ಟ್ ಮಾಡೋಣ, ಕನ್ನಡ ಇಂಡಸ್ಟ್ರಿ ಬೆಳೆಸೋಣ, ಇವ್ರನ್ನೂ ಬೆಳೆಸೋಣ. ಇವ್ರು ಬೆಳೆಸಿದ್ರೆ ಕನ್ನಡ ಇಂಡಸ್ಟ್ರೀಸ್ ಬೆಳೀತದೆ, ಇಲ್ಲಾಂದರೆ ಎಲ್ಲಗಲ್ಲೇ ಮಟ್ಟ ಆಗ್ಬಿಡ್ತದೆ. ಅದನ್ನು ನಮ್ಮ ಫಿಲ್ಮ್ ಚೇಂಬರನ್ನು ಸ್ವಲ್ಪ ಗಮನ ಕೊಡ್ಬೇಕು. ಅದಕ್ಕೆ ಸುಮ್ಮನೆ ಏನೋ ಕಷ್ಟ ಸಿಗಾಕೊಂಬಿಟ್ಟು ಅಂದ್ಬಿಟ್ಟು ಹಿಂದೆ ಓಡೋಗ್ಬಿಡೋದಲ್ಲ. ಅವ್ರಿಗೆ ಏನು ಬೇಕೋ ಅದನ್ನು ಸಪೋರ್ಟ್ ಮಾಡಬೇಕು. ಇಲ್ಲಾಂದರೆ ಇನ್ಯಾರಿದ್ದಾರೆ ಅಂತ ಅವರೇ ಯೋಚನೆ ಮಾಡಬೇಕು. ಇದರಲ್ಲಿ ಎಲ್ಲಿ ಫಿಲ್ಮ್ ಚೇಂಬರಲ್ಲಿ ಯಾರ್ಯಾರೋ ಬಂದು ಅಧ್ಯಕ್ಷರಾಗಿ ಬಂದು ಹೋಗೋರೆ, ಬಟ್ ಆ ಹಿಂದ್ಗಡೆ ಯೋಚನೆ ಮಾಡೋವಂಥವ್ರು ಯಾರಿದ್ದಾರೆ? ಯಾರೂ ಮಾಡ್ತಾ ಇಲ್ಲ. ಈಗ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಏನು ಬಯಸ್ತೀರಾ? ಅವರಂತೂ ಒಳ್ಳೇದಾಗತ್ತೆ. ಯಾವತ್ತೂ ಕೆಟ್ಟವ್ರಿಗೆ ಕೆಟ್ಟದೇ ನಡೆಯೋದು, ಒಳ್ಳೆಯವ್ರವರು ಒಳ್ಳೇದೇ ನಡೀಲಿ ಅವ್ರಿಗೆ. ಚಾಮುಂಡಿ ತಾಯಿ ಆಶೀರ್ವಾದ ಅವ್ರ ಮೇಲೆ ಯಾವತ್ತೂ ಇರುತ್ತೆ. ಮತ್ತು ನಾವಂತೂ ಅವ್ರ ಅಭಿಮಾನಿಯಾಗಿ ನಾವು ಬಿಡಲ್ಲ. ಯಾವತ್ತಿದ್ರೂ ಅವ್ರು ಒಳ್ಳೆಯವರಾಗಿದೆ. ಸತ್ಯಕ್ಕೆ ನ್ಯಾಯ ಸಿಗ್ಬಿಡ್ತು. ಯಾವತ್ತೂ ಕೆಟ್ಟದಕ್ಕೆ ಸಿಗಲ್ಲ ನ್ಯಾಯ, ಸತ್ಯಕ್ಕೆ ಸಿಗ್ಬಿಟ್ಟಿದೆ. ನಮ್ಮ ಬಾಸ್ ಏನು ತಪ್ಪಿಲ್ಲ ಅಂತ ಬಂದ್ಬಿಟ್ಟಿದೆ. ನಮ್ಗೆ ಅದೇ ಸಾಕು. ನನಗೆ ತುಂಬ ಖುಷಿ ಆಗ್ತಿದೆ. ಜೈ ಡಿ ಬಾಸ್. ಇದು ಏನು ದರ್ಶನ್ ಅವರ ಮನೆ ಮುಂದೆ ನೆರೆದಿರ್ತಕ್ಕಂಥ ಅನೇಕ ಅಭಿಮಾನಿಗಳ ಒಂದು ಅಭಿಪ್ರಾಯ ಇರ್ತಕ್ಕಂಥದ್ದು. ಸೊ ದರ್ಶನ್ ಅವ್ರಿಗೆ ಮುಂದೆ ಒಳ್ಳೇದಾಗುತ್ತೆ ಅನ್ನೋಂಥ ಒಂದಷ್ಟು ಮನೋಭಾವನೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.